ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಮತ್ತೊಂದು ಶ್ರೇಷ್ಠ ಸಮಯವನ್ನು ದೇವರು ನಮ್ಮೆಲ್ಲರಿಗೆ ಅನುಗ್ರಹಿಸಿದ್ದಕ್ಕಾಗಿ ಆತನನ್ನೇ ಸ್ತುತಿಸೋಣ, ಆತನ ನಾಮವನ್ನು ಘನಪಡಿಸೋಣ. ದೇವರೊಂದಿಗೆ ನಮ್ಮ ದಿನಚರಿಗಳನ್ನು ಪ್ರಾರಂಭಿಸೋಣ. ಎಚ್ಚರಗೊಂಡಿದ್ದೀರಾ? ಬನ್ನಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಪ್ರತಿದಿನ ನಿಮ್ಮೊಂದಿಗೆ ಸಹವಾಸ ಮಾಡುವುದನ್ನು, ನಿಮ್ಮೊಂದಿಗೆ ಸ್ನೇಹ ಮಾಡುವುದನ್ನು, ನಿಮ್ಮೊಂದಿಗೆ ಮುಖಾಮುಖಿ ಮಾತಾಡಿಕೊಳ್ಳುವುದನ್ನು ನಾವು ಕಲಿತುಕೊಳ್ಳಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಚೆನ್ನಾಗಿದ್ದೀರಾ? ಇಲ್ಲವೇ ಬಾಧೆಗಳಲ್ಲೇನಾದರೂ ಇದ್ದೀರಾ? ನೋಡಿ, ನಮಗೆ ದೇವರು ನಮ್ಮ ಜೊತೆ ಇರಬೇಕೆಂದು ಕೋರಿಕೊಂಡ್ರು. ಆದಾಮನು ಒಬ್ಬಂಟಿಗನಾಗಿರೋದು ಒಳ್ಳೆಯದಲ್ಲವೆಂದು ಯೋಚಿಸಿ ಅವನಿಗೆ ಹವ್ವಳನ್ನು ಕೊಟ್ಟರು. ಆ ಆದಾಮ ಹವರು ಇಬ್ಬರೇ ಒಬ್ಬಂಟಿಗರಾಗಿರೋದು ಒಳ್ಳೆಯದಲ್ಲ ಅಂದ್ಕೊಂಡು ಅವರಿಗೆ ಮಕ್ಕಳನ್ನು ಕೊಟ್ಟರು. ಮಕ್ಕಳು ಕೂಡ ಒಬ್ಬಂಟಿಗರಾಗಿರೋದು ಒಳ್ಳೆಯದಲ್ಲವೆಂದು ಯೋಚಿಸಿ ಅವರಿಗೆ ಅಣ್ಣ ತಮ್ಮಂದಿರನ್ನು, ಅಕ್ಕ ತಂಗಿಯಂದಿರನ್ನು ಕೊಟ್ಟರು. ಆ ನಂತರ ಜನಸಮೂಹದವರೆಲ್ಲ ಒಟ್ಟುಗೂಡಿ ಒಂದು ದೇಶವಾಗಿ, ಒಂದು ಪ್ರಾಂತ್ಯವಾಗಿ, ಒಂದು ಗ್ರಾಮವಾಗಿ, ಈ ದಿನ ಎಷ್ಟೊಂದು ಅಭಿವೃದ್ಧಿ ನಾವು ಕಾಣುತ್ತಾ ಇರುವುದಾದ್ರೆ ಒಬ್ಬರೇ ಏನು ಅಭಿವೃದ್ಧಿ ಮಾಡ್ಲಿಕ್ಕಾಗುತ್ತೆ ಹೇಳಿ? ಇಲ್ಲವೇ ಇಬ್ಬರು ಯಾವ ಕಟ್ಟಡ ಕಟ್ಟಲಿಕ್ಕಾಗುತ್ತೆ ಹೇಳಿ? ಮೂವರಾಗಿರೋದಾದ್ರೆ ಎಂಥ ದೊಡ್ಡ ವಿಜ್ಞಾನದ ವಿಷಯಗಳು ಕಂಡುಕೊಳ್ಳಲಿಕ್ಕಾಗುತ್ತೆ ಹೇಳಿ? ಅದಕ್ಕೆ ದೇವರು ಅನೇಕರನ್ನು ಅನೇಕ ತಲಾಂತುಗಳೊಂದಿಗೆ, ಅನೇಕ ಜ್ಞಾನ ವಿವೇಕಗಳಿಂದ ಅವರನ್ನು ಅಭಿವೃದ್ಧಿಪಡಿಸಿ ಒಬ್ಬರೊಂದಿಗೆ ಒಬ್ಬರು ಸೇರಿ ದೊಡ್ಡ ಕಾರ್ಯಗಳನ್ನು ಮಾಡಬೇಕೆಂದು ಎದುರು ನೋಡುತ್ತಿದ್ದಾರೆ. ಮನುಷ್ಯರಿಗೂ ಮಧ್ಯದಲ್ಲಿ ಸೈತಾನನು ಭೇದವನ್ನು ಹುಟ್ಟಿಸಿ ಐಕ್ಯತೆ ಇಲ್ಲದಂತೆ ಮಾಡಲು ಹಲವಾರು ವಿಧಾನದಲ್ಲಿ ಪ್ರಯತ್ನಿಸ್ತಾನೆ. ಒಟ್ಟಿಗಿರುವುದರಲ್ಲಿ ಸುಖ ಸ್ವರ್ಗವೇ ಎಂಬ ಒಂದು ಹೇಳಿಕೆ ಇದೆ ಅಲ್ಲವೇ? ಒಟ್ಟಿಗೆ ಇದ್ದವರಾಗಿ ಕಷ್ಟಪಡುವಾಗ ದೊಡ್ಡ ಕಾರ್ಯಗಳನ್ನು ಸಾಧಿಸ್ತೇವೆ. ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನೋಡಿ, ಎಷ್ಟು ಜನ ಅದರಲ್ಲಿ ಕೆಲಸ ಮಾಡ್ತಾರೆ. ಅಲ್ಲಿ ಆರ್ಕಿಟೆಕ್ಟ್ ಇರುತ್ತಾರೆ, ಇಂಜಿನಿಯರ್ಸ್ ಇರುತ್ತಾರೆ, ಮೇಸ್ತ್ರಿಗಳಿರುತ್ತಾರೆ, ಕಾರ್ಪೆಂಟರ್ಸ್ಗಳಿರುತ್ತಾರೆ, ಎಲೆಕ್ಟ್ರಿಷಿಯನ್ಸ್ ಇರುತ್ತಾರೆ. ಕೂಲಿ ಕೆಲಸ ಮಾಡುವವರನ್ನು ಕೆಲವೊಮ್ಮೆ ನಾವು ತೆಗೆದಾಕ್ತೇವಲ್ಲವೇ? ಅವರಿಲ್ಲದಿದ್ದರೆ ಹೇಗೆ ಕೆಲಸ ಆಗುತ್ತೆ ಹೇಳಿ? ಇಂಜಿನ್ಸ್ಗಳಿರ್ತವೆ. ಹೀಗೆ ಇವರೆಲ್ಲರೂ ಸೇರಿ ಒಂದು ಒಳ್ಳೆ ಬಿಲ್ಡಿಂಗ್ ಅನ್ನು ಕಟ್ಟುತ್ತಾರೆ. ಹಾಗೆಯೇ ಏನೇ ಆಗಲಿ, ನಾವು ಈ ಲೋಕದಲ್ಲಿ ಇತರರೊಂದಿಗೆ ಬೆರೆಯುವುದು ಇಷ್ಟಪಡುತ್ತಿದ್ದೇವಾ? ಯಾಕೆ ಮನುಷ್ಯರ ನಡುವೆ ಏಕ ಮನಸ್ಸು ಬರೋದಿಲ್ಲ? ಸ್ವಾರ್ಥದ ನಿಮಿತ್ತ. ಸ್ವಾರ್ಥತೆ ಎಲ್ಲಿರುತ್ತದೋ, ಅಸೂಯೆ ಎಲ್ಲಿರುತ್ತದೋ ಅಲ್ಲಿಯೇ ಆ ಒಂದು ಏಕ ಮನಸ್ಸು ಅವರೊಳಗೆ ಬರೋದಿಲ್ಲ. ನೀವೇನಾದರೂ ದೇವರೊಂದಿಗೆ ಸ್ನೇಹ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳೋದಾದರೆ ದೇವರ ಮಕ್ಕಳೊಂದಿಗೆ ನಾವು ಸ್ನೇಹ ಮಾಡುವವರಾಗಿರುತ್ತೇವೆ. ಟೆಲ್ ಮಿ ಹೂ ಆರ್ ಯುವರ್ ಫ್ರೆಂಡ್ಸ್, ಐ ವಿಲ್ ಟೆಲ್ ಯುವರ್ ಕ್ಯಾರೆಕ್ಟರ್ ಎನ್ನುವಂತೆ, ಒಂದೇ ಗೂಡಿಗೆ ಸೇರಿದ ಪಕ್ಷಿಗಳು ಒಟ್ಟಿಗೆ ಹಾರಾಡುತ್ತವೆ ಎನ್ನುವಂತೆ, ನಾವು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ದೇವರ ಮಕ್ಕಳೊಂದಿಗೆ ಸ್ನೇಹ ಮಾಡುವುದಾದರೆ ನಾವು ಅಭಿವೃದ್ಧಿ ಆಗ್ತೇವೆ. ನಿಮಗೆ ಫ್ರೆಂಡ್ಸ್ ಇದ್ದಾರೋ? ಆ ಫ್ರೆಂಡ್ಸ್ ಎಂಥವರಾಗಿದ್ದಾರೆ? ಎದಕ್ಕೋಸ್ಕರವಾಗಿ ನೀವು ಅವರಿಗೆ ಫ್ರೆಂಡ್ಶಿಪ್ ಮಾಡುತ್ತಾ ಇದ್ದೀರಿ? ಜ್ಞಾನೋಕ್ತಿಗಳ ಪುಸ್ತಕ ಓದುವುದಾದರೆ ಅದರಲ್ಲಿ ಅನೇಕ ವಿಷಯಗಳಿವೆ. ಚಾಡಿ ಆಡುವವರೊಂದಿಗೆ ಸ್ನೇಹ ಮಾಡಬೇಡಿ, ಕೋಪಿಷ್ಟರೊಂದಿಗೆ ಸ್ನೇಹ ಮಾಡಬೇಡಿರಿ, ಪ್ರಯೋಜನವಿಲ್ಲದವರೊಂದಿಗೆ ಸ್ನೇಹ ಮಾಡಬೇಡಿರಿ, ಜಾರರೊಂದಿಗೆ ಸಹವಾಸ ಮಾಡಬೇಡಿರಿ, ಕುಡುಕರೊಂದಿಗೆ, ಹೊಟ್ಟೆಬಾಕರೊಂದಿಗೆ ಸಹವಾಸ ಮಾಡಬೇಡಿರಿ ಎಂದು ಹೀಗೆಲ್ಲ ದೇವರ ವಾಕ್ಯ ಎಚ್ಚರಿಸುತ್ತೆ. ಮತ್ತೆ ಯಾರೊಂದಿಗೆ ಸಹವಾಸ ಮಾಡಬೇಕು? ಪವಿತ್ರ ಹೃದಯವುಳ್ಳವರೊಂದಿಗೆ, ಕರ್ತನಿಗೆ ಪ್ರಾರ್ಥನೆ ಮಾಡುವವರೊಂದಿಗೆ ಸಹವಾಸ ಮಾಡಿರಿ. ಎಲ್ಲಕ್ಕಿಂತಲೂ ಮುಖ್ಯವಾಗಿ ನಮಗೆ ನಿಜವಾದ ಒಬ್ಬ ಸ್ನೇಹಿತನಿದ್ದಾನೆ. ಆತನೇ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು ಒಂದು ಗುಂಪಿಗೆ ದೇವರಲ್ಲ, ವೈಯಕ್ತಿಕವಾಗಿ ಆತನು ನಮ್ಮನ್ನು ಪ್ರೀತಿಸುವ ಆತನಾಗಿದ್ದಾನೆ. ನಾನು ನಿಮ್ಮನ್ನು ಅನಾಥರನ್ನಾಗಿ ಅಲ್ಲ ಸ್ನೇಹಿತರೆಂದು ಕರೆಯುತ್ತೇನೆ ಎಂದು ಶಿಷ್ಯರಿಗೆ ಹೇಳಿದಾರಲ್ಲವೇ? ಅಬ್ರಹಾಮನಿಗೂ ಕೂಡ ಸ್ನೇಹಿತನೆಂದು ದೇವರು ಭಾವಿಸಿದ್ದಕ್ಕಾಗಿಯೇ ತನ್ನ ಮನಸ್ಸಿನಲ್ಲಿರುವುದನ್ನೆಲ್ಲ ಅಬ್ರಹಾಮನಿಗೆ ಹಂಚಿಕೊಳ್ತಾರೆ. ಮೋಶೆಯೊಂದಿಗೆ ಒಬ್ಬ ಸ್ನೇಹಿತನೊಂದಿಗೆ ಮಾತಾಡಿದಂತೆ ಮುಖಾಮುಖಿಯಾಗಿ ದೇವರು ಮಾತಾಡಿದ್ರು. ಈ ದಿನ ಬೆಳಿಗ್ಗೆ ಎದ್ದ ತಕ್ಷಣವೇ ಒಬ್ಬ ಸ್ನೇಹಿತನೊಂದಿಗೆ ಮಾತಾಡಿಕೊಂಡಂತೆ ದೇವರೇ ಎಂದು ಬಹಳ ಚೆನ್ನಾಗಿ ಗೊತ್ತಿರುವ ವ್ಯಕ್ತಿಯೊಂದಿಗೆ ಹೇಗೆ ಮಾತಾಡ್ತೇವೆ ನಾವು?
ದೇವರು ಎಲ್ಲೋ ಕೂತ್ಕೊಂಡಿದ್ದಾರೆ, ನಾವು ಎಲ್ಲಿದ್ದೇವೆ ಎಂದು ನಾವು ಸುಮ್ಮನೆ ಭಯಪಡುತ್ತಾ ಏನೋ ಒಂಥರ ಒತ್ತಡದೊಂದಿಗೆ ನಾವು ಕೆಲವು ಸುಮ್ಮನೆ ಮಾತನಾಡಿ ಬರುತ್ತೇವೋ, ಇಲ್ಲವೇ ಚೆನ್ನಾಗಿ ದೇವರೊಂದಿಗೆ ಮಾತಾಡಿ, ದೇವರೇ ಥ್ಯಾಂಕ್ ಯು ದೇವರೇ, ಗುಡ್ ಮಾರ್ನಿಂಗ್ ದೇವರೇ ಎಂದು ಹೇಳಿದ್ರೆ ಕೇಳೋದಿಲ್ಲ ಅನ್ನುತ್ತೀರೋ? ತಪ್ಪದೇ ಕೇಳುತ್ತಾರೆ. ಕರ್ತನ ಮುಖದರ್ಶನ ಮಾಡಿಕೊಳ್ಳೋದಾದರೆ, ಕರ್ತನೊಂದಿಗೆ ಸ್ನೇಹ ಮಾಡೋದಾದರೆ, ನೀವು ಸ್ನೇಹಿತರಿಗೆ ಭೇಟಿಯಾದಾಗ ನೋಡಿ, ತಕ್ಷಣವೇ ಅವರು ತಮ್ಮ ಹೃದಯದಲ್ಲಿರುವುದೆಲ್ಲ ಹೇಳಿಕೊಳ್ತಾರೆ, ಹಂಚಿಕೊಳ್ತಾರೆ. ಒಂದು ವೇಳೆ ನಮ್ಮ ಸ್ನೇಹಿತರು ಸರಿಯಾಗಿಲ್ಲದಿದ್ದರೆ ನಮಗೆ ಸರಿಯಾದಂತಹ ಉತ್ತರ ದೊರಕುವುದಿಲ್ಲ. ನಮ್ಮ ಸ್ನೇಹಗಳು ನಮ್ಮನ್ನು ಯಾವ ಕಡೆಗೆ ನಡೆಸುತ್ತಿವೆ ಎಂದು ನಾವು ನೋಡಬೇಕು. ನಾವು ದೇವರ ಮಕ್ಕಳೊಂದಿಗೆ ಸ್ನೇಹ ಮಾಡೋಣ, ದೇವರೊಂದಿಗೆ ಸ್ನೇಹ ಮಾಡೋಣ. ದೇವರೊಂದಿಗೆ ಸ್ನೇಹ ಮಾಡುವಾಗ ದೇವರ ಮಕ್ಕಳು ಆಟೋಮೆಟಿಕ್ ಆಗಿ ನಮ್ಮೊಂದಿಗೆ ಫ್ರೆಂಡ್ಸ್ ಆಗ್ತಾರೆ, ಹೇಳುವ ಅಗತ್ಯವಿಲ್ಲ. ನನ್ನ ಮಾತು ಕೇಳುವ ನೀವೇ ನನ್ನ ತಂದೆ ತಾಯಿಗಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯಂದಿರು ಎಂದು ಯೇಸು ಹೇಳಿದಾರಲ್ಲವೇ? ಯೇಸುವಿಗೆ ನಿನ್ನ ತಾಯಿ ಬಂದಿದ್ದಾರೆ, ಸಹೋದರ ಸಹೋದರಿಯರು ಬಂದಿದ್ದಾರೆ ಅಂದಾಗ, ಈಗೋ ನನ್ನ ವಾಕ್ಯದ ಪ್ರಕಾರ ನಡೆಯುವ ನೀವೇ ನನಗೆಲ್ಲವೂ ಆಗಿದ್ದೀರಿ ಅನ್ನುತ್ತಾರೆ. ಬಹಳ ಕ್ಲೋಸ್, ನನ್ನ ಸ್ವಂತ ತಂದೆ ತಾಯಿಗಳಂತಿದ್ದೀರಿ, ಮಕ್ಕಳಂತಿದ್ದೀರಿ ಅನ್ನುತ್ತಾರೆ. ಈ ದಿನಕ್ಕೂ ಕೂಡ ನಾವು ದೇವರೊಂದಿಗೆ ಸಹವಾಸ ಮಾಡುವುದನ್ನು, ಪ್ರತಿದಿನ ಫ್ರೀಯಾಗಿ ದೇವರೊಂದಿಗೆ ಮಾತಾಡಿಕೊಳ್ಳುವುದನ್ನು, ದೇವರ ಮುಂದೆ ನಮ್ಮ ಹೃದಯ ಹೊಯ್ದುಕೊಳ್ಳುವುದನ್ನು ನಾವು ಕಲಿತುಕೊಳ್ಳುತ್ತಾ ಮುಂದೆ ಸಾಗೋಣ. ಯಾವತ್ತೇ ಆಗಲಿ ನಾವು ದೇವರೊಂದಿಗೆ ಸ್ನೇಹ ಮಾಡುತ್ತಾ ಇರುವಾಗ ದೇವರ ಮಕ್ಕಳೊಂದಿಗೂ ಕೂಡ ಸ್ನೇಹ ಮಾಡುವವರಾಗಿರ್ತೇವೆ. ನಿಮ್ಮ ಫ್ರೆಂಡಿಗಿರುವ ಫ್ರೆಂಡ್ಸ್ಗಳು ನಿಮಗೇನಾಗುತ್ತಾರೆ? ಫ್ರೆಂಡ್ಸ್ ಆಗ್ತಾರಲ್ಲವೋ? ಒಬ್ಬ ಫ್ರೆಂಡ್ ತನ್ನ ಫ್ರೆಂಡ್ಗಳನ್ನು ತನಗಿರುವ ಇನ್ನೊಬ್ಬ ಫ್ರೆಂಡ್ಗೆ ಇಂಟ್ರೊಡ್ಯೂಸ್ ಮಾಡ್ತಾನಲ್ಲವೇ? ಹಾಗಾದರೆ ದೇವರು ನಿಮ್ಮ ಸ್ನೇಹಿತನಾಗೋದಾದರೆ, ನಿಮ್ಮ ಸ್ನೇಹಿತನ ಕುರಿತು, ನಿಮ್ಮ ಕರ್ತನ ಕುರಿತು ನೀವು ಇತರರಿಗೆ ಹೇಳುತ್ತೀರಲ್ಲವೇ? ಹಾಗೆಯೇ ಕರ್ತನನ್ನು ಅರಿತ ಇತರರು ನಿಮಗೆ ಸ್ನೇಹಿತರಾಗುತ್ತಾರೆ. ನಾವು ಈ ಅಂತ್ಯ ದಿನಮಾನಗಳಲ್ಲಿ ಅಂತಹ ಐಕ್ಯತೆ ಉಳ್ಳವರಾಗಿ ಜೀವಿಸುವುದಾದರೆ ಸೈತಾನನನ್ನು ಎದುರಿಸುತ್ತೇವೆ. ಅನವಶ್ಯಕವಾದಂತಹ ನಮ್ಮ ಒತ್ತಡಗಳಿಗೆ, ಇಲ್ಲವೇ ಡಿಸಪಾಯಿಂಟ್ಸ್ಗಳಿಗೆ, ಕುಗ್ಗುವಿಕೆಗೆ ಅವಕಾಶ ಕೊಡದೆ, ಅಯೋಮಯವಾದ ಪರಿಸ್ಥಿತಿಯಲ್ಲಿ ಬೀಳದೆ, ಒಬ್ಬರನ್ನೊಬ್ಬರು ನಾವು ಎಚ್ಚರಿಸಿಕೊಳ್ಳುವುದಕ್ಕಾಗಿ, ತಿದ್ದುಕೊಳ್ಳುವುದಕ್ಕಾಗಿ ಸಹಾಯಕವಾಗಿರುತ್ತೆ. ಯಾವಾಗಲೂ ನಮ್ಮನ್ನು ಮೆಚ್ಚಿಕೊಳ್ಳುವ ಸ್ನೇಹಿತರಿಗಾಗಿ ಎದುರು ನೋಡಬೇಡಿ. ಮೆಚ್ಚಿಕೊಳ್ಳುವವರು ನಿಜವಾದ ಸ್ನೇಹಿತರಲ್ಲ. ಮೇಲು ಕೋರುವ ಸ್ನೇಹಿತನು ಗಾಯಗೊಳಿಸುತ್ತಾನೆ ಎಂದು ವಾಕ್ಯ ಹೇಳುತ್ತೆ. ಪ್ರತಿಕಾರ ಇಟ್ಕೊಂಡವನು ಲೆಕ್ಕವಿಲ್ಲದಷ್ಟು ಮುದ್ದಿಡ್ತಾನೆ, ಹೇಳದೆ ಕೇಳದೆ. ಬಹಳಷ್ಟು ಒಳ್ಳೆ ಒಳ್ಳೆ ವಚನಗಳು, ಈ ಜ್ಞಾನೋಕ್ತಿಗಳಿವೆ. ನಿಮಗೆ ಸಮಯ ಸಿಕ್ಕಾಗ ಇದನ್ನು ಓದಿರಿ. ಆದರೆ ಒಂದು ವಿಷಯ ಗಮನದಲ್ಲಿಟ್ಕೊಳ್ರಿ, ಕೋಪಿಷ್ಠರೊಂದಿಗೆ ನಾವು ಸಹವಾಸ ಮಾಡಬಾರದು, ಚಾಡಿ ಹೇಳುವವರೊಂದಿಗೆ ಸಹವಾಸ ಮಾಡಬಾರದು, ಮತ್ತು ಪಾಪಿಗಳೊಂದಿಗೆ ಸಹವಾಸ ಮಾಡಬಾರದು, ಅವಿಶ್ವಾಸಿಗಳೊಂದಿಗೆ ಸೇರಿ ಇಜ್ಜುಡರಾಗಬಾರದು. ನಮಗೊಬ್ಬ ನಿಜವಾದ ಸ್ನೇಹಿತನಿದ್ದಾನೆ ನೋಡಿ. ಜ್ಞಾನೋಕ್ತಿಗಳು 17ನೇ ಅಧ್ಯಾಯ 17ನೇ ವಚನ. ನಿಜವಾದ ಸ್ನೇಹಿತನು ಬಿಡದೆ ಪ್ರೀತಿಸುವನು, ದುರ್ದಶೆಯಲ್ಲಿ ಅಂಥವನು ಸಹೋದರನಂತಿರುವನು. ಏನಂತೆ? ನಿಜವಾದ ಸ್ನೇಹಿತನು ಬಿಡದೆ ಪ್ರೀತಿಸುತ್ತಾನೆ, ಸಹೋದರನಿಗಿಂತಲೂ ಹೆಚ್ಚಾಗಿ ಆಪತ್ಕಾಲದಲ್ಲಿ ನಿಲ್ಲುವನು. 18:24 ಕೂಡ ಹಾಗೆ ಹೇಳುತ್ತೆ. ಈ ದಿನ ನಿಮಗೆ ನಾನಾ ವಿಧವಾದವರು ಪರಿಚಯ ಆಗ್ಬೋದು. ಕಲೀಗ್ಸ್ ಅನ್ನುತ್ತಾರೆ, ಕಾಲೇಜ್ ಮೇಟ್ಸ್ ಅನ್ನುತ್ತಾರೆ, ಫ್ರೆಂಡ್ಸ್ ಅನ್ನುತ್ತಾರೆ. ಮತ್ತೆ ಕೆಲವರಿಗೆ ಲೋಕರೀತಿಯಾಗಿ ತಮ್ಮ ಅನುಕೂಲತೆಗೂ ತಮ್ಮ ಇಷ್ಟಕ್ಕೂ ಇರುವಂಥವರನ್ನೇ ಸ್ನೇಹಿತರನ್ನಾಗಿ ಆರಿಸಿಕೊಳ್ಳುವುದನ್ನು ನೋಡ್ತೇವೆ. ಆದರೆ ನೀವು ದೇವರ ಮಕ್ಕಳಾಗಿರೋದಾದರೆ ನಿಮಗೊಬ್ಬ ಪ್ರೇಯರ್ ಫ್ರೆಂಡ್ ಇದ್ದಾನೋ, ನೀವು ನಿಮ್ಮ ಸ್ನೇಹಿತನು ಸೇರಿ, ನೀವು ನಿಮ್ಮ ಸ್ನೇಹಿತಳು ಸೇರಿ, ಫ್ರೆಂಡ್ಸ್ ಅನ್ನುವಾಗ ಬಿ ಕೇರ್ಫುಲ್. ಗರ್ಲ್ಸ್ಗೆ ಗರ್ಲ್ ಫ್ರೆಂಡೇ ಇರಬೇಕು, ಬಾಯ್ಸ್ಗೆ ಬಾಯ್ ಫ್ರೆಂಡ್ ಇರಬೇಕೇ ಹೊರತು, ಯವನಸ್ಥರು ಈ ದಿನಗಳಲ್ಲಿ ವಿವಾಹಕ್ಕಿಂತ ಮುಂಚೆಯೇ ನನಗೆ ಗರ್ಲ್ ಫ್ರೆಂಡ್ ಇದ್ದಾಳೆ, ಬಾಯ್ ಫ್ರೆಂಡ್ ಇದ್ದಾನೆ ಎಂದು ಹೇಳ್ತಾರೆ. ಅದು ರಾಂಗ್ ರಿಲೇಶನ್ಶಿಪ್ ಆಗುತ್ತೆ. ಡೋಂಟ್ ಗಿವ್ ರೂಮ್. ಸೈತಾನನಿಗೆ ಅವಕಾಶ ಕೊಡಬೇಡಿ. ಕೇಡಾಗಿ ಕಾಣಿಸಿಕೊಳ್ಳುವುದರಿಂದ ದೂರವಿರಿ. ನಿಮ್ಮ ಸ್ನೇಹಿತನು ಪ್ರಾರ್ಥಿಸುವವನಾಗಿರೋದಾದರೆ, ನೀವು ಅವರೊಂದಿಗೆ ಸೇರಿ ಪ್ರಾರ್ಥಿಸುವವರಾಗಿರೋದಾದರೆ, 2-3 ಸೇರಿ ಪ್ರಾರ್ಥಿಸುವಾಗ ದೇವರು ಅದ್ಭುತ ಕಾರ್ಯ ಮಾಡ್ತಾರೆ. ಅಂಥವರಿಗೆ ತನ್ನ ಸನ್ನಿಧಿ ಅನುಗ್ರಹಿಸುತ್ತಾರೆ. ಬೈಬಲಲ್ಲಿ ಎಷ್ಟು ಜನರಿಗೆ ಗೊತ್ತು? ದಾನಿಯೇಲನು ಎನ್ನುವಂತಹ ಒಂದು ಪುಸ್ತಕ ಇದೆ, ದಾನಿಯೇಲನ ಪುಸ್ತಕ. ಆ ದಾನಿಯೇಲನಿಗೆ 3 ಜನ ಸ್ನೇಹಿತರಿದ್ರು. ಅವರು ಯಾರ್ಯಾರು? ಶಾದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುದಾಗಿ. ಒಮ್ಮೆ ನೋಡೋಣ ಬನ್ನಿ. ದಾನಿಯೇಲನ ಪುಸ್ತಕ ದಾನಿಯೇಲನ ಪುಸ್ತಕ
ಅದರಲ್ಲಿ 2ನೇ ಅಧ್ಯಾಯ 17ನೇ ವಚನ. ಬಳಿಕ ದಾನಿಯೇಲನು ತನ್ನ ಮನೆಗೆ ಹೋಗಿ ತನ್ನ ಸ್ನೇಹಿತರಾದ ಹನನ್ಯನಿಗೂ ಮಿಶಾಯೇಲನಿಗೂ ಅಜರ್ಯನಿಗೂ ಆ ಸಮಾಚಾರವನ್ನು ತಿಳಿಸಿ, ತಾನೂ ಮತ್ತು ತನ್ನ ಸ್ನೇಹಿತರು ಬಾಬೇಲಿನಲ್ಲಿರುವಂತಹ ವಿದ್ವಾಂಸರೊಂದಿಗೆ ನಾಶವಾಗದಂತೆ ಆ ಕನಸಿನ ರಹಸ್ಯದ ವಿಷಯದಲ್ಲಿ ಪರಲೋಕದಲ್ಲಿರುವ ದೇವರ ಕಟಾಕ್ಷೆ ಹೊಂದುವುದಕ್ಕಾಗಿ ಆತನಿಗೆ ಬೇಡಿಕೊಳ್ಳೋಣ ಎಂದು ಅವರನ್ನು ಎಚ್ಚರಿಸಿದನು. 3 ಜನ ಸ್ನೇಹಿತರಿದ್ರು. ಎಂಥವರಾಗಿದ್ದರು ದಾನಿಯೇಲನ ಸ್ನೇಹಿತನು? ದಾನಿಯೇಲನು ಎಂಥವನಾಗಿದ್ದನು? ತನ್ನ ದೇಹವನ್ನು ದೇವಾಲಯವಾಗಿ ಎಣಿಸಿಕೊಂಡವನಾಗಿದ್ದನು. ಈ ಅಪವಿತ್ರವಾದ ರಾಜ ಭೋಜನ ನಾನು ಭುಜಿಸುವುದಿಲ್ಲ, ವಿಗ್ರಹಕ್ಕೆ ಅರ್ಪಿಸಿದ ಮಾಂಸವನ್ನು ನಾನು ಸೇವಿಸುವುದಿಲ್ಲ, ಮತ್ತನ್ನುಂಟು ಮಾಡುವ ಈ ದ್ರಾಕ್ಷರಸವನ್ನು ನಾನು ಕುಡಿಯುವುದಿಲ್ಲ, ಇದು ನನಗೆ ಬೇಡ ಎಂಬುದಾಗಿ ಹೇಳುತ್ತಾನೆ. ಅದೇ ಪ್ರೇರೇಪಣೆಯಿಂದ ನಾವು ಕೂಡ ತಿನ್ನೋದಿಲ್ಲ ಎಂಬುದಾಗಿ ನಮ್ಮ ದೇಹವು ದೇವರ ಆಲಯವಾಗಿ ಕಾಪಾಡಿಕೊಳ್ತೇವೆ ಅಂದಾಗ ಈ 4 ಜನ, ದಾನಿಯೇಲ, ಶಾದ್ರಕ್, ಮೇಷಕ್, ಅಬೇದ್ನೆಗೋ ಎಂಬ ಹೆಸರು ರಾಜನು ಇಟ್ಟ ಹೆಸರಾಗಿವೆ. ಅವರ ಒರಿಜಿನಲ್ ಹೆಸರಿಲ್ಲಿವೆ ಅಲ್ಲವೇ? ಹನನ್ಯ, ಮಿಶಾಯೇಲ್, ಅಜರ್ಯ. ಈ 4 ಜನ ಮಾಡಿರುವ ನಿರ್ಣಯ ಒಂದೇ ಆಗಿರೋದ್ರಿಂದ 4 ಜನ ಸ್ನೇಹಿತರಾದ್ರು. ಶಾದ್ರಕ್, ಮೇಷಕ್, ಅಬೇದ್ನೆಗೋ ಅವರು ದೇವರನ್ನು ಸೇವಿಸುವವರಾಗಿದ್ರು. ವಿಗ್ರಹಕ್ಕೆ ಅಡ್ಡ ಬೀಳೋದಿಲ್ಲ ಅಂದ್ರು. ಅಗ್ನಿಗುಂಡಿಯೊಳಗೆ ಹಾಕುತ್ತೇವೆ ಅಂದಾಗ ಆಯ್ತು ಹಾಕ್ರಿ ಅಂದ್ರು. ದಾನಿಯೇಲನಿಗೆ ಪ್ರಾರ್ಥಿಸಬಾರದು ಅಂದ್ರೂ ಸಹ, ಬೇರೆ ದೇವರಿಗೆ ಪ್ರಾರ್ಥಿಸಬಾರದೆಂದು ಹೇಳಿದ್ರೂ ಸಹ ಯಥಾಪ್ರಕಾರ ತನ್ನ ಮೇಲ್ಮಹಡಿಗೆ ಹೋಗಿ ದಿನಕ್ಕೆ 3 ಆವರ್ತಿ ಮೊಳಕಾಲೂರಿ ಪ್ರಾರ್ಥಿಸಿದ. ಸಿಂಹದ ಗವಿಗೆ ಭಯಪಡಲಿಲ್ಲ, ಅಗ್ನಿಗುಂಡಿಗೆ ಭಯಪಡಲಿಲ್ಲ. ಆ 4 ಜನ ಸೇರಿ ಪ್ರಾರ್ಥಿಸುತ್ತಾರೆ, ದೇಶದ ಕ್ಷೇಮಕ್ಕೋಸ್ಕರ ಪ್ರಾರ್ಥಿಸುತ್ತಾರೆ. ರಾಜನಿಗೆ ಒಂದು ಕನಸು ಬೀಳುತ್ತೆ. ಆ ಕನಸಿನ ಅರ್ಥ ಹೇಳದಿರುವಾಗ ಪೂರ್ತಿಯಾಗಿ ಆ ದೇಶದಲ್ಲಿರುವಂತಹ ವಿದ್ವಾಂಸರನ್ನು, ಪಂಡಿತರನ್ನು ಎಲ್ಲರನ್ನು ಸಾಯಿಸಿ ಬಿಡುತ್ತೇನೆ ಎಂಬ ಆ ಲಿಸ್ಟ್ ಒಳಗೆ ಇವರು ಕೂಡ ಬರುತ್ತಾರೆ. ರಾಜನು ಕೊಲ್ಲುತ್ತೇನೆ ಎಂಬ ಆಜ್ಞೆ ಹೊರಡಿಸಿದಾಗ, ದೇವರೇ ನಿಮ್ಮ ಮರ್ಮವನ್ನು ನಮಗೆ ಬಯಲುಪಡಿಸಿರಿ ಎಂದು ಅವರು ಪ್ರಾರ್ಥಿಸಿದಾಗ ದೇವರು ಅದ್ಭುತವಾಗಿ ಆ 4 ಜನರ ಪ್ರಾರ್ಥನೆ ಕೇಳಿ ಆ ಕನಸಿನ ಅರ್ಥವನ್ನು ಅವರಿಗೆ ತಿಳಿಯಪಡಿಸುತ್ತಾರೆ. ಹೌದಲ್ಲವೇ? ನಮ್ಮ ದೇಶ ಪರಿಸ್ಥಿತಿ ಹೇಗಿದೆ ನೋಡ್ತಾ ಇದ್ದೇವಲ್ಲವೇ? ಅಷ್ಟೇ ಅಲ್ಲ, ಪ್ರಪಂಚದ ಪರಿಸ್ಥಿತಿ ಕೂಡ ಹೇಗಿದೆ ಎಂದು ನೋಡ್ತಿದ್ದೇವಲ್ಲವೇ? ಎಷ್ಟೋ ದೇಶಗಳಲ್ಲಿ ಯಾವ ರೀತಿಯಾಗಿ ಮನುಷ್ಯರು ಅಪ್ರೆಸ್ ಆಗುತ್ತಿದ್ದಾರೆಂದು, ಬಾಧೆಯಲ್ಲಿದ್ದಾರೆಂದು, ಹೇಗೆ ವ್ಯಾಧಿಯಲ್ಲಿದ್ದಾರೆಂದು, ಹೇಗೆ ಎಕಾನಮಿ ಬಿದ್ದೋಗ್ತಿದೆ ಎಂದು, ಸರಿಯಾದ ಪರಿಪಾಲಕರಿಲ್ಲದೆ, ಸರಿಯಾದ ಸಹಾಯಕರಿಲ್ಲದೆ ಪ್ರಪಂಚ ಹೇಗೆ ಈ ನಾಶನದ ಕಡೆಗೆ ಹೋಗುತ್ತಾ ಇದೆ ಎಂದು ನಾವು ಗಮನಿಸುತ್ತಾ ಇರುವಾಗ ದೇವರ ಮಕ್ಕಳಾದ ನಾವು ಒಟ್ಟಿಗೆ ಸೇರಿ ಪ್ರಾರ್ಥಿಸಬೇಕು. ಆಲಯದಲ್ಲಿ 100 ಜನ, 200 ಜನ, 500 ಜನ, 1000 ಜನ ಸೇರಿ ಪ್ರಾರ್ಥಿಸುವುದು ಅವಶ್ಯಕವಾಗಿದೆ. ಅದಕ್ಕಿಂತಲೂ ಹೆಚ್ಚಾಗಿ ಅನುದಿನವೂ ಸ್ನೇಹಿತರೊಂದಿಗೆ ಸೇರಿ 2, 3 ಸೇರಿ ಪ್ರಾರ್ಥಿಸಬೇಕು. ಈ ದಿನಗಳಲ್ಲಿ ಸೆಲ್ಫೋನ್ ಬಂದಿವೆ. ನಾವು ಕಾನ್ಫರೆನ್ಸ್ ಕಾಲ್ ಮಾಡಿಕೊಂಡು ನೀವು ಎಲ್ಲೇ ಇರಬಹುದು, ಒಂದು ಸ್ಥಳದಲ್ಲಿ ಸೇರದಿದ್ರೂ ಸಹ ಪ್ರತಿದಿನ ಒಂದು 15 ಮಿನಿಟ್ಸ್, ಒಂದು 30 ಮಿನಿಟ್ಸ್ 3, 4 ಜನ, ಒಂದು 10 ಜನ ಸೇರಿ ಪ್ರಾರ್ಥಿಸೋದಾದರೆ, ಐಕ್ಯವಾಗಿ ಪ್ರಾರ್ಥಿಸೋದಾದರೆ ಅದ್ಭುತ ನೋಡಬಲ್ಲೆವು. ಈ ದಿನ ಎಷ್ಟೋ ಜನರು ವಾಟ್ಸಪ್ ಅನ್ನು ಉಪಯೋಗಿಸಿ ಲೌಕಿಕ ಕಾರ್ಯಗಳನ್ನು ಮಾತಾಡಿಕೊಳ್ತಿದ್ದಾರೆ, ಲೋಕದ ನ್ಯೂಸ್ ಅನ್ನು ಶೇರ್ ಮಾಡಿಕೊಳ್ತಿದ್ದಾರೆ, ಸ್ಪ್ರೆಡ್ ಮಾಡಿಕೊಳ್ತಿದ್ದಾರೆ, ಅನಾವಶ್ಯಕವಾದ ಪೋಸ್ಟ್ಗಳನ್ನು ಮಾಡ್ತಾ ಇರ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಸ್ನೇಹ ಮಾಡ್ತಿದ್ದಾರೆ ಹೊರತು ಪರಲೋಕದಲ್ಲಿರುವ ತಂದೆಯೊಂದಿಗೆ ಸ್ನೇಹ ಮಾಡಬೇಕೆಂದು ಆಸೆ ಉಳ್ಳಂಥವರು ಎಲ್ಲೋ ಇರ್ತಾರೆ. ಅವರನ್ನು ಕಂಡುಕೊಳ್ಳಬೇಕು. ಅವರೊಂದಿಗೆ ಸೇರಿ ನೀವು, ನಾನು, ನಾವೆಲ್ಲರೂ ಪ್ರಾರ್ಥಿಸೋದಾದರೆ ದೇವರ ನಾಮಕ್ಕೆ ಮಹಿಮೆ ಉಂಟಾಗುತ್ತೆ ಪ್ರಿಯರೇ. ಇವರು ಎಲ್ಲರೂ ಒಟ್ಟಿಗೆ ಸೇರಿ ಪ್ರಾರ್ಥಿಸಿದಾಗ ಏನಾಯ್ತು ನೋಡಿ. ದಾನಿಯೇಲನ ಪುಸ್ತಕ 2ನೇ ಅಧ್ಯಾಯ 19ನೇ ವಚನ. ಆಗ ರಾತ್ರಿಯಲ್ಲಿ ದರ್ಶನದ ಮೂಲಕ ಕನಸಿನ ಅರ್ಥವನ್ನು ಬಯಲುಪಡಿಸಿರುವುದರಿಂದ ದಾನಿಯೇಲನು ಪರಲೋಕದಲ್ಲಿರುವ ದೇವರನ್ನು ಸ್ತುತಿಸಿದನು. ಹೇಗೆಂದರೆ, ದೇವರ ನಾಮಕ್ಕೆ ಯುಗಯುಗಾಂತರಗಳಲ್ಲಿಯೂ ಏನಂತೆ ಕೊಂಡಾಟವಾಗಲಿ, ಜ್ಞಾನ ತ್ರಾಣಗಳು ಆತನವುಗಳೇ. ಆತನು ಕಾಲಗಳನ್ನು ಮಾರ್ಪಡಿಸುತ್ತಾನೆ, ರಾಜರನ್ನು ತಳ್ಳುತ್ತಾನೆ, ನಿಲ್ಲಿಸುತ್ತಾನೆ. ಜ್ಞಾನಿಗಳ ಜ್ಞಾನವು, ವಿವೇಕಿಗಳ ವಿವೇಕವು ಏನಂತೆ, ಜ್ಞಾನಿಗಳ ಜ್ಞಾನವು, ವಿವೇಕಿಗಳ ವಿವೇಕವು ಆತನ ವರವೇ. ಆತನು ಅಗಾಧ ವಿಷಯಗಳನ್ನು, ಗೂಢಾರ್ಥಗಳನ್ನು ಬಯಲಿಗೆ ತರುತ್ತಾನೆ.
ಕಗ್ಗತ್ತಲೆಯಲ್ಲಿ ಅಡಕವಾಗಿರುವುದು ಆತನು ಗೋಚರಪಡಿಸುವನು. ಯಾಕೆ ನಾವು ಪ್ರಾರ್ಥಿಸಬೇಕು ಗೊತ್ತಾ? ಯಾಕೆ ನಾವು ಪ್ರಾರ್ಥಿಸಬೇಕು? ದೇಶವನ್ನು ನಾವು ಮಾರ್ಪಡಿಸಲು ಸಾಧ್ಯವೋ? ಪ್ರೊಟೆಸ್ಟ್ ಮಾಡಿ ನಾವು ಮಾರ್ಪಡಿಸಬಲ್ಲೆವೋ? ಇಲ್ಲವೇ ಬೇರೆ ಯಾವುದಾದ್ರೂ ಪ್ರಯತ್ನ ಮಾಡಿ ನಾವು ದೇಶದ ಪರಿಸ್ಥಿತಿಯನ್ನು ಮಾರ್ಪಡಿಸಬಲ್ಲೆವೋ? ನಾವು ಏನು ಮಾಡಲಿಕ್ಕಾಗೋದಿಲ್ಲ ಅಷ್ಟೇ. ಆದರೆ ದೇವರಿಗೆ ಮೊರೆ ಇಡೋದಾದರೆ, ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಾವು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ನನ್ನ ಮುಖದರ್ಶನವನ್ನು ಬಯಸಿ ಪ್ರಾರ್ಥಿಸುವುದಾದರೆ ಪರಲೋಕದಿಂದ ಅವರ ಪ್ರಾರ್ಥನೆಯನ್ನು ಲಾಲಿಸುವೆನು. ಈ 4 ಜನ ಯವನಸ್ಥರು ಒಟ್ಟಿಗೆ ಸೇರಿ ಪ್ರಾರ್ಥಿಸಿದಾಗ ದೇವರು ತನ್ನ ಮರ್ಮಗಳನ್ನು ಬಯಲುಪಡಿಸುತ್ತಾರೆ. ನಾನೇ ರಾಜರುಗಳನ್ನು ಬದಲಾಯಿಸುವಾತನಾಗಿದ್ದೇನೆ, ಅವರನ್ನು ಸ್ಥಾನಕ್ಕೆ ತರುವಾತನು ತಳ್ಳುವಾತನು ನಾನೇ, ಮರ್ಮಗಳನ್ನು ಬಯಲುಪಡಿಸುವಾತನು ನಾನೇ ಎಂಬುದಾಗಿ ಆ 4 ಜನ ಪ್ರಾರ್ಥನೆ ಮಾಡಿದಾಗ ಆ ಕನಸಿನ ಅರ್ಥವನ್ನು ದಾನಿಯೇಲನಿಗೆ ದೇವರು ಬಯಲುಪಡಿಸಿದರು. ಎಲ್ಲರೂ ಪ್ರಾರ್ಥಿಸುತ್ತೇವೆ, ಕೆಲವರಿಗೆ ಮಾತ್ರ ದೇವರು ಪ್ರತ್ಯೇಕವಾಗಿ ತನ್ನ ಮರ್ಮಗಳನ್ನು ಬಯಲುಪಡಿಸುತ್ತಾರೆ. ನೀವೊಂದು ಕಠಿಣವಾದ ಪರಿಸ್ಥಿತಿಯಲ್ಲಿರುವಾಗ ನೀವು ಹೊರಗೆ ಹೋಗುವ ಅಗತ್ಯವಿಲ್ಲ. ನಿಮ್ಮ ಹೆಂಡತಿಯನ್ನು ಸ್ನೇಹಿತಳನ್ನಾಗಿ, ನಿಮ್ಮ ಗಂಡನನ್ನು ಸ್ನೇಹಿತನನ್ನಾಗಿ, ನಿಮ್ಮ ಮಕ್ಕಳನ್ನು ನಿಮ್ಮ ಸ್ನೇಹಿತರೆಂದು ಭಾವಿಸಬಹುದು. ವಯಸ್ಸಿನ ವ್ಯತ್ಯಾಸ ಇದ್ರೂ ಸಹ ಗಂಡ, ಹೆಂಡತಿ, ಮಕ್ಕಳು ಎಲ್ಲರೂ ಸೇರಿ ಪ್ರಾರ್ಥಿಸುವುದಾದರೆ ನಿಮ್ಮ ಮನೆ ಸುತ್ತಲೂ ಬೇಲಿ ಇರುತ್ತೆ. ನಿಮಗೆ ಜರುಗಲಿಕ್ಕಿರುವಂತಹ ಪ್ರಮಾದಕರವಾದ ಆ ಪರಿಸ್ಥಿತಿಗಳನ್ನು ದೇವರು ಬಯಲುಪಡಿಸುತ್ತಾರೆ. ಅವುಗಳನ್ನು ಎದುರಿಸುವುದಕ್ಕಾಗಿ, ಅವುಗಳನ್ನು ಮಾರ್ಪಡಿಸಿಕೊಳ್ಳುವುದಕ್ಕಾಗಿ ಪ್ರಾರ್ಥನೆ ಮೂಲಕ ದೇವರು ಸಹಾಯ ಮಾಡ್ತಾರೆ. ದೇವರು ನಮಗೋಸ್ಕರ ಮಾತ್ರವೇ ನಮ್ಮನ್ನು ನಿರ್ಮಿಸಲಿಲ್ಲ ಪ್ರಿಯರೇ, ಇಲ್ಲವೇ ನಮ್ಮನ್ನು ಸೃಷ್ಟಿಸಲಿಲ್ಲ. ನಾವು ನಮ್ಮ ದೇಶಕ್ಕೆ ಆಶೀರ್ವಾದಕರವಾಗಿರಬೇಕು. ನಾವು ಅನೇಕರಿಗೆ ಆಶೀರ್ವಾದಕರವಾಗಿರಬೇಕು. ಈ ದಿನ ನಿಮ್ಮ ಪ್ರಾರ್ಥನೆಯ ಜೀವಿತವನ್ನು ಸರಿಪಡಿಸಿಕೊಳ್ಳಿರಿ. ಇದೊಂದು ವಿಶೇಷ ದಿನವೆಂದು ಭಾವಿಸಿ ಕರ್ತನಿಗೆ ಸಾಧ್ಯವಾದರೆ ಉಪವಾಸವಿದ್ದು ಪ್ರಾರ್ಥನೆ ಮಾಡಿರಿ. ನಿಮ್ಮ ಸಭೆಗಳಲ್ಲಿಯೂ ಕೂಡ ನಡೆಯುವಂತಹ ಒಂದು ಪ್ರಾರ್ಥನಾ ಒಕ್ಕೂಟಗಳಲ್ಲಿ ನೀವು ಪಾಲ್ಗೊಳ್ಳುವವರಾಗಿರಿ. ಒಂದೇ ಮನಸ್ಸುಳ್ಳವರಾಗಿ ಪ್ರಪಂಚದ ಎಲ್ಲ ದೇಶಗಳಿಗಾಗಿ ಪ್ರಾರ್ಥಿಸಿರಿ. ಎಲ್ಲ ಮನುಷ್ಯರಿಗಾಗಿಯೂ ಅವಶ್ಯಕತೆಗಳಿಗಾಗಿಯೂ ಪ್ರಾರ್ಥಿಸಿರಿ. ಮನುಷ್ಯರ ನಡುವೆ ಬೇರ್ಪಡುವಿಕೆ ಉಂಟು ಮಾಡಿ, ಪ್ರತಿಕಾರ ಕಲಹವನ್ನುಂಟು ಮಾಡಿ, ನರಜಾತಿಯನ್ನು ನಾಶ ಮಾಡಬೇಕೆಂದು ಪ್ರಯತ್ನಿಸುವ ಸೈತಾನನ ಯುಕ್ತಿಗಳನ್ನು ಕುಯುಕ್ತಿಗಳನ್ನು ಅಡಗಿಸಲ್ಪಡುವ ಹಾಗೆ ಕಾಲಗಳನ್ನು ಬದಲಾಯಿಸುವ ದೇವರು, ತನ್ನ ಜ್ಞಾನ ತೋರ್ಪಡಿಸುವ ದೇವರು, ರಾಜರನ್ನು ತಳ್ಳುವ ದೇವರು, ಹೊಸಬರನ್ನು ಆರಿಸಿಕೊಳ್ಳುವ ದೇವರು, ಮರ್ಮಕರವಾದ ವಿಷಯಗಳನ್ನು ಮರ್ಮಗಳನ್ನು ಬಯಲ್ಪಡಿಸುವಂತಹ ದೇವರು ಆಗಿರೋದ್ರಿಂದ, ಆತನು ನಮ್ಮೊಂದಿಗಿರೋದ್ರಿಂದ ನಾವೆಲ್ಲರೂ ಪ್ರಾರ್ಥಿಸೋಣ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧನೇ, ಪ್ರೀತಿಯುಳ್ಳ ತಂದೆಯೇ, ಒಂದು ಸಾರಿ ನಮ್ಮನ್ನು ನೋಡಿರಿ. ನಮ್ಮ ಸ್ನೇಹಿತರೊಂದಿಗೆ ಸುಮ್ಮನೆ ನಾವು ಸುತ್ತಾಡುತ್ತಾ ಇದ್ದೇವೆ. ಅನವಶ್ಯಕವಾದ ಸ್ನೇಹಗಳನ್ನು ಮಾಡುತ್ತಾ ನಮ್ಮ ಭಕ್ತಿಯನ್ನು ಕೂಡ ನಾವು ಹಾಳು ಮಾಡಿಕೊಳ್ಳುತ್ತಿದ್ದೇವೆ. ದುಸ್ಸಹವಾಸ ಸದಾಚಾರವನ್ನು ಕೆಡಿಸುತ್ತದೆ ಎಂಬ ಸಂಗತಿಯನ್ನು ತಿಳಿದುಕೊಂಡರೂ ಸಹ ದುಷ್ಟರೊಂದಿಗೆ ಸಹವಾಸ ಮಾಡುತ್ತಾ, ಕೋಪಿಷ್ಠರೊಂದಿಗೆ ಸಹವಾಸ ಮಾಡುತ್ತಾ, ಅವಿಶ್ವಾಸಿಗಳೊಂದಿಗೆ ಸಹವಾಸ ಮಾಡುತ್ತಾ ನಮ್ಮಷ್ಟಕ್ಕೆ ನಾವು ಹಾನಿ ಮಾಡಿಕೊಳ್ಳುವುದು ಮಾತ್ರವಲ್ಲದೆ ಅನೇಕರಿಗೆ ಹಾನಿಕರವಾಗಿ ನಾವು ಜೀವಿಸಲಾರದಂತೆ ನಿಮ್ಮೊಂದಿಗೆ ಸ್ನೇಹ ಮಾಡುವವರಾಗಿ, ನಿಮ್ಮೊಂದಿಗೆ ಮುಖಾಮುಖಿಯಾಗಿ ಮಾತಾಡುವವರಾಗಿ ಇರುವ ಹಾಗೆ ಮಾಡಿರಿ. ನಿಮ್ಮ ನಾಮ ಅರಿತವರೊಂದಿಗೆ ನಿಮ್ಮ ಪಾದ ಸನ್ನಿಧಿಯಲ್ಲಿ ನಾವು ಬೇಡಿಕೊಳ್ಳುವಂತೆ ನಮ್ಮ ದೇಶದ ಪರಿಸ್ಥಿತಿಗಳನ್ನು ಅರಿತು, ಲೋಕದ ಪರಿಸ್ಥಿತಿಗಳಿಗೋಸ್ಕರ, ಕುಟುಂಬ ಪರಿಸ್ಥಿತಿಗಳಿಗೋಸ್ಕರ, ಆರ್ಥಿಕ ತೊಂದರೆಗಳಿಗೋಸ್ಕರ, ಮಾನಸಿಕ ಗೊಂದಲಕ್ಕೋಸ್ಕರ, ಕುಗ್ಗಿ ಹೋದವರಿಗೋಸ್ಕರ, ಹೀಗೆ ಅನೇಕ ವಿಷಯಗಳಿಗೋಸ್ಕರ ಪ್ರಾರ್ಥಿಸುವುದಕ್ಕಾಗಿ ನಮಗೆ ಪ್ರಾರ್ಥನೆಯ ಜೀವಿತವನ್ನು ದಯಪಾಲಿಸಿರಿ. ಅನುದಿನವೂ ನಿಮ್ಮೊಂದಿಗೆ ಮುಖಾಮುಖಿಯಾಗಿ ಸಂಭಾಷಿಸಿಕೊಳ್ಳುವಂತಹ ಪ್ರಾರ್ಥನೆಯ ಜೀವಿತವನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿರಿ. ಅನುದಿನವೂ ನಮ್ಮ ಸ್ನೇಹಿತರೊಂದಿಗೆ ಸೇರಿ ಪ್ರಾರ್ಥಿಸುವುದಕ್ಕಾಗಿ ಪರಿಶುದ್ಧಾತ್ಮನ ಕಾರ್ಯಗಳು ಭೂಲೋಕದಲ್ಲೆಲ್ಲ ನೆರವೇರುವುದನ್ನು ಕಾಣುವ ಹಾಗೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಗೊಬ್ಬ ಪ್ರಾರ್ಥನಾ ಸ್ನೇಹಿತನಿದ್ದಾನೋ? ಯಾರಾದರೂ ಒಬ್ಬ ಒಳ್ಳೆ ವಿಶ್ವಾಸಿಯನ್ನು, ಒಳ್ಳೆ ಪ್ರಾರ್ಥನೆಯ ವೀರನನ್ನು, ದೇವರಲ್ಲಿ ಭಯಭಕ್ತಿಯುಳ್ಳವರನ್ನು, ಒಬ್ಬರನ್ನೋ ಇಬ್ಬರನ್ನೋ ಆರಿಸಿಕೊಳ್ಳಿರಿ. ಕೂಡಿ ಪ್ರಾರ್ಥಿಸಿರಿ. ಅನುದಿನವೂ ಸೇರಿ ಪ್ರಾರ್ಥಿಸಿರಿ. ನಿಮ್ಮ ಹೃದಯವನ್ನು ಹೊಯ್ದುಕೊಳ್ಳಿರಿ. ಕರ್ತನ ಸನ್ನಿಧಿಯಲ್ಲಿ ಮೊರೆಯಿಡಿರಿ. ಕರ್ತನ ಬಳಿಯಿಂದ ಅದ್ಭುತವಾದ ಉತ್ತರಗಳನ್ನು ನೀವೇ ಸ್ವತಃ ಹೊಂದಿಕೊಂಡು ನಿಮ್ಮಂತಹ ಸ್ಥಿತಿಯಲ್ಲಿರುವ ಎಲ್ಲರಿಗೋಸ್ಕರ ಅದ್ಭುತವಾದ ಉತ್ತರ ದೇವರು ಕೊಡ್ತಾರೆ. ನಿಮಗಾಗಿ ನಾವು ಪ್ರಾರ್ಥಿಸಬೇಕಾದ್ರೆ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ನೀವು ಒಂದು ವಾಟ್ಸಪ್ ಮೆಸೇಜ್ ಅನ್ನು ಕಳಿಸಿಕೊಡಿರಿ. ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ.
ನೀವು ಹೊರದೇಶದಿಂದಲೂ ವೀಕ್ಷಿಸುವುದಾದರೆ ಅದೇ ನಂಬರ್ಗೆ ನೀವು ವಾಟ್ಸಪ್ ಕಳಿಸಬಹುದು. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಈ ಕಾರ್ಯಕ್ರಮದ ಬಗ್ಗೆ ತಿಳಿಯಪಡಿಸಿರಿ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.